ಮುಂದಕ್ಕೆ ಎಂತಹ ಕರ್ನಾಟಕವನ್ನ ನಿರ್ಮಿಸಬೇಕು ಅನ್ನುವಂತಹ ಆಶಯಗಳು. ಆದರೆ ಈ ಕಳೆದ ಒಂದೂವರೆ ತಿಂಗಳಲ್ಲಿ ನಾನೊಂದು ಕನಸು ಕಂಡೆ. ಅಕ್ಕ ಕೇಳವ್ವ, ನಾನೊಂದ ಕನಸು ಕಂಡೆ. ಅಣ್ಣ ಕೇಳಣ್ಣ, ನಾನೊಂದು ಕನಸು ಕಂಡೆ. ಇಡೀ ರಾಜ್ಯದಲ್ಲಿ ಲಂಚ ಭ್ರಷ್ಟಾಚಾರ ನಿಂತು ನಾವು ಕಟ್ಟುವ ಪ್ರತಿಯೊಂದು ರೂಪಾಯಿ ತೆರಿಗೆಯ ಹಣವು ಸಾರ್ವಜನಿಕರ ಉಪಯೋಗಕ್ಕೆ ಬಂದು ಇಡೀ ರಾಜ್ಯ ಕಲ್ಯಾಣ ಕರ್ನಾಟಕ ಆಗಿರುವಂತಹ ಒಂದು ಕನಸು ಕಂಡೆ ನಾನು. ಯಾವ ಸರ್ಕಾರಿ ಅಧಿಕಾರಿಗಳು ಯಾವುದೋ ಒಂದು ಪೂರ್ವ ಜನ್ಮದ ಪುಣ್ಯದ ಫಲವಾಗಿ ಕೈ ತುಂಬಾ ಸಂಬಳವನ್ನ ತೆಗೆದುಕೊಳ್ತಾ ಜನತಾ ಜನಾರ್ದನನ ಸೇವೆಯನ್ನು ಮಾಡುವಂತಹ ಒಂದು ಪುಣ್ಯವನ್ನ ಪಡೆದಿದ್ದಾರೋ ಆ ಸರ್ಕಾರಿ ನೌಕರರು ಲಂಚ ತೆಗೆದುಕೊಳ್ಳದೆ, ಭ್ರಷ್ಟಾಚಾರ ಮಾಡದೆ, ಕಮಿಷನ್ ತೆಗೆದುಕೊಳ್ಳದೆ ಈ ನಾಡನ್ನ ಕಟ್ಟುವಂತಹ, ನಾಡೊಳಗಿನ ಸೈನಿಕರಾಗಿ ಕೆಲಸ ಮಾಡ್ತಾ ಇರುವಂತಹ, ಈ ನಾಡನ್ನ ಸುಭಿಕ್ಷವಾಗಿ ಸಮೃದ್ಧವಾಗಿ ಕಟ್ಟಿರುವಂತಹ ಒಂದು ಕನಸು ಕಂಡೆ ನಾನೊಂದು ಕನಸು ಕಂಡೆ. ಇಲ್ಲಿ ಪೊಲೀಸ್ ಸ್ಟೇಷನ್ ಇದೆ. ಯಾರೇ ಒಬ್ಬ ವ್ಯಕ್ತಿಗೆ, ಯಾವುದೇ ಒಬ್ಬ ವ್ಯಕ್ತಿಗೆ ಎಲ್ಲೇ ಅನ್ಯಾಯ ಆಗಲಿ, ಎಲ್ಲೇ ಹಿಂಸೆ ಆಗಲಿ, ಎಲ್ಲೇ ಮೋಸ ಆಗಲಿ, ನನಗೊಬ್ಬರಿದ್ದಾರೆ. ಈ ವ್ಯವಸ್ಥೆ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಿರುವಂತಹ ಪೊಲೀಸ್ ಇದ್ದಾರೆ. ನನಗೆ ವಂಚನೆ ಆಗಿದೆ, ಕಳ್ಳತನ ಆಗಿದೆ, ಅತ್ಯಾಚಾರ ಆಗಿದೆ, ಮೋಸ ಆಗಿದೆ ಅಂದ್ರೆ ಪೊಲೀಸ್ ಹತ್ರ ಹೋದ್ರೆ ನ್ಯಾಯ ಸಿಗುತ್ತೆ ಅಂತ ಧೈರ್ಯವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗುವಂತಹ, ಅಲ್ಲಿ ನ್ಯಾಯ ಪಡೆದುಕೊಳ್ಳುವಂತಹ ಒಂದು ಕನಸು ಕಂಡೆ ನಾನು. ಅನ್ನ ಇಕ್ಕುವಂತಹ ದೊರೆ ರೈತ ಹಗಲು ಇರುಳು ಕಷ್ಟಪಟ್ಟು ಬಿತ್ತನೆ ಮಾಡಿ, ಉಳುಮೆ ಮಾಡಿ, ಬಿತ್ತನೆ ಮಾಡಿ, ಕಳೆ ತೆಗೆದು ಕೊಯ್ಲು ಮಾಡಿ ಜನರಿಗೆ ಅನ್ನ ಇಕ್ಕುವಂತಹ ರೈತ ಸಾಲದ ಸುಳಿಯಲ್ಲಿ ಸಿಲುಕದ, ಆತ್ಮಹತ್ಯೆ ಮಾಡಿಕೊಳ್ಳದ, ಬಹಳ ಗೌರವ ಘನತೆಯಿಂದ ವೈಜ್ಞಾನಿಕ ಬೆಳೆ ಪದ್ಧತಿ ಮತ್ತು ವೈಜ್ಞಾನಿಕ ಬೆಳೆ ಪದ್ಧತಿಯ ಮೂಲಕ ತನ್ನ ಜೀವನವನ್ನ ಸಮೃದ್ಧ ಮಾಡಿಕೊಂಡಿರುವಂತಹ, ಶ್ರೀಮಂತ ಮಾಡಿಕೊಂಡಿರುವಂತಹ ಒಂದು ಕನಸು ಕಂಡೆ. ಈ ರಾಜ್ಯದ ಲಕ್ಷಾಂತರ ನಿರುದ್ಯೋಗಿ ಯುವಕರು PhD ಮಾಡಿಕೊಂಡಿರೋರು, ಕೇವಲ ಸೆಕೆಂಡ್ PUC ಕ್ವಾಲಿಫಿಕೇಶನ್ ಬೇಕಾಗಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ, SDAಗಳಿಗೆ ಪರೀಕ್ಷೆ ಬರೆದು ಒಂದು ಗೌರ್ಮೆಂಟ್ ಕೆಲಸ ಸಿಗುತ್ತಾ ಅಂತ ಚಾತಕ ಪಕ್ಷಿಯಂತೆ ಕಾಯ್ತಾ ಇರುವಂತಹ ಯಾವೊಬ್ಬ ನಿರುದ್ಯೋಗಿ ಪದವೀಧರ ಯುವಕನಿಲ್ಲದ, ಅವರವರ ವಿದ್ಯಾರ್ಹತೆಗೆ ತಕ್ಕನಾದ, ಅವರವರ ಪ್ರಾಮಾಣಿಕತೆ ತಕ್ಕನಾದಂತಹ ಒಳ್ಳೆಯ ಉದ್ಯೋಗವನ್ನ ಪಡೆದುಕೊಂಡು ತನ್ನ ಕುಟುಂಬವನ್ನ, ತನ್ನ ವ್ಯಕ್ತಿತ್ವವನ್ನ ಗಟ್ಟಿ ಮಾಡಿಕೊಳ್ತಾ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಆಸ್ತಿ ಆಗಿರುವಂತಹ ಒಂದು ಕನಸು ಕಂಡೆ. ರಾಜ್ಯದ ಪ್ರತಿ ಹಳ್ಳಿಗೂ ನದಿ ಮೂಲದ ಕುಡಿಯುವ ನೀರು, ಬೇಸಿಗೆ ಇರಲಿ, ಮಳೆ ಇರಲಿ, ಬರಗಾಲ ಇರಲಿ, ಪ್ರವಾಹ ಇರಲಿ, ಅಣೆಕಟ್ಟುಗಳಲ್ಲಿ ಶೇಖರಣೆ ಮಾಡಿರುವಂತಹ ಪವಿತ್ರವಾದ ಗಂಗಾ ಜಲವನ್ನ, ಭೂಮಿಯಿಂದ ತೆಗೆದಂತಹ ವಿಷ ಜಲವನ್ನಲ್ಲ, ಕಲ್ಲಿನಲ್ಲಿ ಒಸರುವಂತಹ ನೀರಿನಲ್ಲಿ ಖನಿಜಾಂಶ, ಲವಣಾಂಶಗಳಿರುತ್ತೆ, ಅವು ಕುಡಿಯೋದಿಕ್ಕೆ ಒಳ್ಳೆಯದಲ್ಲ. ಆದರೆ ಮಳೆ ನೀರು, ಹರಿದ ನೀರು ಏನು ಶೇಖರಣೆ ಆಗಿರುತ್ತೆ ಅಂತಹ ನೀರು ರಾಜ್ಯದ ಪ್ರತಿ ಹಳ್ಳಿಗೂ ನದಿ ಮೂಲದ ಕುಡಿಯುವ ನೀರಿನ ವ್ಯವಸ್ಥೆ ಇರುವಂತಹ ಒಂದು ಕನಸು ಕಂಡೆ. ಇಷ್ಟೆಲ್ಲ ಕನಸುಗಳು ಇದ್ರೂ ಅಲ್ಲಲ್ಲಿ ಕಳ್ಳರು, ಕದೀಮರು, ವಂಚಕರು ಇದ್ದೇ ಇರ್ತಾರೆ. ಅವರ ಸಂಖ್ಯೆ ಕಡಿಮೆ ಇರುತ್ತೆ. ಯಾವನೇ ಅಧಿಕಾರಿ ಭ್ರಷ್ಟನಾಗಿ ದುರಾಸೆ ಪಟ್ಟು ಕರ್ತವ್ಯ ಲೋಪ ಮಾಡಿದ್ರೆ ಅವನನ್ನ ಜೈಲಿಗೆ ಹಾಕಿ ಶಿಕ್ಷಿಸುವಂತಹ ಕನಸು ಕಂಡೆ. ಇವತ್ತಿರುವಂತಹ ಪರಮ ಭ್ರಷ್ಟ, ಲಂಪಟ, ಅಯೋಗ್ಯ ರಾಜಕಾರಣಿಗಳು ಮುಂದಿನ ದಿನಗಳಲ್ಲಿ ಎಲ್ಲಾದ್ರೂ ತಲೆ ಎತ್ತಿದ್ರೆ ಅವನನ್ನ ಕೃಷ್ಣನ ಜನ್ಮಸ್ಥಳಕ್ಕೆ ಕಳಿಸುವಂತಹ ಒಂದು ಕನಸು ಕಂಡೆ. ಇಂತಹ ಹತ್ತಾರು ನಮ್ಮ ಆಶಯಗಳಲ್ಲ, ಇಂತಹ ಹತ್ತಾರು ಕನಸುಗಳನ್ನ ಕಂಡೆ. ಇವತ್ತು ಒಲಿಂಪಿಕ್ಸ್ ಎಲ್ಲಿ ನಡೀತಿದೆ? ಪ್ಯಾರಿಸ್ನ
ಪ್ಯಾರಿಸ್ ಯಾವ ದೇಶದಲ್ಲಿದೆ? ಯುರೋಪ್ನಲ್ಲಿ ಯಾವ ದೇಶದಲ್ಲಿದೆ? ಫ್ರಾನ್ಸ್ನಲ್ಲಿದೆ. ಫ್ರಾನ್ಸ್ನಲ್ಲಿರೋರ್ನ ಫ್ರೆಂಚರು ಅಂತಾರೆ. ಫ್ರೆಂಚರ ಜನಸಂಖ್ಯೆ ಎಷ್ಟು? 6.5 ಕೋಟಿ. ಕರ್ನಾಟಕದ ಜನಸಂಖ್ಯೆ ಎಷ್ಟು? 7.5-8 ಕೋಟಿ ಆಗ್ತಾ ಬರ್ತಿದೆ. ನಮ್ಮಲ್ಲಿ ಇವತ್ತಿರುವಂತಹ ನೀಚರ ಕಾರಣದಿಂದಾಗಿ ಇಲ್ಲಿ ಜನಗಣತಿನೇ ನಡೀತಾ ಇಲ್ಲ. ಜನಗಣತಿ ನಡೀತಿಲ್ಲ. 6.5 ಕೋಟಿ ಅವರದು, ನಮ್ಮದು 7 ಕೋಟಿ ಅಂದ್ಕೊಳ್ಳೋಣ. ನಮ್ಮ ರಾಜಕಾರಣಿಗಳು ಮುಖ್ಯಮಂತ್ರಿ ಸೇರಿದಂಗೆ ಹೇಳೋದು 7 ಕೋಟಿ ಕನ್ನಡಿಗರು. ಅಲ್ರಯ್ಯ, ಇನ್ನೂ ಜಾಸ್ತಿ ಇದೀವ್ರಯ್ಯ. ಯಾಕ್ರಯ್ಯ ಇನ್ನೂ 50 ಲಕ್ಷ 1 ಕೋಟಿ ಜನನ ಕೊಂದಾಕಿದ್ದೀರಾ? 8 ಕೋಟಿ ಹತ್ರ ಇವತ್ತು ಕರ್ನಾಟಕದ ಭೂಭಾಗದಲ್ಲಿ ವಾಸ ಮಾಡ್ತಿರುವಂತವರು. ಇವತ್ತು ಪದಕಗಳ ಪಟ್ಟಿಯಲ್ಲಿ ಫ್ರಾನ್ಸ್ನ ಸಂಖ್ಯೆ ಎಲ್ಲಿದೆ? 3ನೇ ಸ್ಥಾನದಲ್ಲಿದೆ. ಕರ್ನಾಟಕದ್ದು ಬಿಡೋಣ, ಭಾರತದ್ದು ಕೆಳಗಡೆಯಿಂದ 3ನೇದ್ರಲ್ಲೋ 4ನೇದ್ರಲ್ಲೋ ಎಲ್ಲೋ ಇರುತ್ತೆ. 64ನೇ ಸ್ಥಾನದಲ್ಲಿದೆ ಅಂತ ಮಾಧ್ಯಮ ಮಿತ್ರರು ಹೇಳ್ತಾ ಇದ್ದಾರೆ. ಕರ್ನಾಟಕಕ್ಕೆ ಒಂದು ಪದಕ ತೆಗೆದುಕೊಳ್ಳುವಂತ ಯೋಗ್ಯತೆ ಇಲ್ವೇನ್ರಪ್ಪ? ಭಾರತಕ್ಕಲ್ಲ ನಾನು ಕೇಳ್ತಿರೋದು. 7.5 ಕೋಟಿ 8 ಕೋಟಿ ಜನಸಂಖ್ಯೆ ಇರುವಂತಹ ಕರ್ನಾಟಕಕ್ಕೆ ಇಲ್ವಾ? 2004ರಲ್ಲಿ 20 ವರ್ಷದ ಹಿಂದೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ SM ಕೃಷ್ಣ ಆವತ್ತು ಒಲಿಂಪಿಕ್ಸ್ ನಡೆದಾಗ ಕರ್ನಾಟಕದಿಂದ 70 ಜನ ಒಲಿಂಪಿಕ್ ಕ್ರೀಡಾಪಟುಗಳನ್ನ ನಾವು ರೆಡಿ ಮಾಡ್ತೀವಿ ಅಂತ ಹೇಳಿ ಪ್ರತಿ ಒಲಿಂಪಿಕ್ಸ್ ನಡೆದಾಗಲೂ ಆವತ್ತಿದ್ದಂತ ಮುಖ್ಯಮಂತ್ರಿ, ಆವತ್ತಿದ್ದಂತ ಕ್ರೀಡಾ ಸಚಿವ ಒಂದು ಒಳ್ಳೆ ಮಾಸ್ಟರ್ ಪ್ಲಾನ್ ಹಾಕ್ತಾರೆ. ಏನ್ ಪ್ಲಾನು? ಲೂಟಿ ಹೊಡೆಯೋ ಪ್ಲಾನ್ ಹೇಳೋದು ಒಲಿಂಪಿಕ್ಸ್ಗೆ ನಾವು ಸಿದ್ಧ ಮಾಡ್ತೀವಿ. ಇವತ್ತು ಯಾವುದೋ ಒಂದು ಪತ್ರಿಕೆಯಲ್ಲಿ ಬಂದಿದೆ, ಪ್ರತಿ ಸಲ ಮುಖ್ಯಮಂತ್ರಿ ಆಗಿದ್ದವನು ಒಲಿಂಪಿಕ್ಸ್ ನಡೆಯುವಾಗ ಘೋಷಣೆ ಮಾಡ್ತಾನಂತೆ, ಪುಂಗಿ ಇವತ್ತಿರೋ ಒಲಿಂಪಿಕ್ಸ್ ಮುಂದಿನ 4 ವರ್ಷಕ್ಕೋ 8 ವರ್ಷಕ್ಕೋ, ಇನ್ನು 4 ವರ್ಷಕ್ಕಾಗುತ್ತೋ ಇಲ್ವೋ, ಇನ್ನು 8 ವರ್ಷಕ್ಕೆ ಕರ್ನಾಟಕದಿಂದ ಮಿನಿಮಮ್ ಅಂದ್ರೂ 25ರಿಂದ 50 ಜನ ಒಲಿಂಪಿಕ್ಸ್ಗೆ ಕಳಿಸುವಂತಹ ಒಂದು ಕನಸು ಕಂಡೆ ನಾನು. ಅವನವನು ಡೆಲ್ಲಿ ದರ ಕೊಡಬೇಕಾಗಿಲ್ಲ ನಮಗೆ. ಕರ್ನಾಟಕದೊಳಗಡೆ ಒಂದು ರೈಲ್ವೆ ಟ್ರ್ಯಾಕ್ ಹಾಕೋದಿಕ್ಕೆ ತುಮಕೂರಿನಿಂದ ದಾವಣಗೆರೆಗೆ ನೇರ ರೈಲ್ ಇಲ್ಲ. ಇವತ್ತು ಯಾವುದೋ ಒಂದು ಜನಶತಾಬ್ದಿನೋ ಬೇರೆ ಎಕ್ಸ್ಪ್ರೆಸ್ ಹತ್ಕೊಂಡ್ರೆ ಬೆಂಗಳೂರಿನಲ್ಲಿ 5-6 ಗಂಟೆಗೆ ಹಾವೇರಿಗೆ ಬರ್ತಾನೆ. ಅದೇ ತುಮಕೂರಿನಿಂದ ಶಿರಾ, ಹಿರಿಯೂರು, ಚಿತ್ರದುರ್ಗದ ಹಾದಿಯಾಗಿ ದಾವಣಗೆರೆಗೆ ನೇರ ರೈಲ್ವೆ ಸಂಪರ್ಕ ಇದ್ದಿದ್ರೆ ಶಿಗ್ಗಾವಿಯಿಂದ ಬೆಂಗಳೂರಿಗೆ 4 ತಾಸು. ಅವನ್ಯಾವನು ಬುಲೆಟ್ ಟ್ರೈನ್ ಬಗ್ಗೆ ಮಾಡ್ತಾ ಇದ್ದ. ಬುಲೆಟ್ ಟ್ರೈನೇ ಬೇಕಾಗಿಲ್ಲ, ನೇರ ಟ್ರೈನು 100 ಕಿಲೋಮೀಟರ್ ಕಡಿಮೆ ಆಗುತ್ತೆ ಈ ನೇರ ರಸ್ತೆ ಮಾಡಿದ್ರೆ. ಆದ್ರೆ ನಮಗೆ ರೈಲು ಹಾಕೊಳ್ಳೋದಕ್ಕೆ ಅಧಿಕಾರ ಇಲ್ಲ. ಕರ್ನಾಟಕದಲ್ಲಿ ರೈಲು ಎಲ್ಲೆಲ್ಲಿ ಓಡಾಡಬೇಕು ಆ ರೈಲ್ವೆ ಹಳಿ ಹಾಕುವಂತಹ ಅಧಿಕಾರ ಕನ್ನಡಿಗರಿಗೆ ಇರಬೇಕೋ ಬೇಡವೋ? ಅಂತಹ ಇರುವಂತಹ ಒಂದು ಕನಸು ಕಂಡೆ ನಾನು. ಇಷ್ಟೇ ಅಲ್ಲ, ಮುಂದಿನ 60-70 ವರ್ಷಗಳಲ್ಲಿ ಭೂಮಿ ಮೇಲೆ ಇವತ್ತಿರುವಂತಹ ಅರ್ಧಕ್ಕಿಂತ ಹೆಚ್ಚು ಜನ ಉಳಿದು ಬೂದಿ ಆಗಲಿದ್ದಾರೆ. ಆ ಹೊತ್ತಿಗೆ ನಾವು ಅಂತರಿಕ್ಷಕ್ಕೆ ಆಡಬೇಕಾಗಿದೆ, ಗ್ರಹಗಳನ್ನ ದಾಟಿ ಹೋಗಬೇಕಾಗಿದೆ. ಯಾವುದ್ರಲ್ಲಿ ಹೋಗ್ತೀವಿ? ರಾಕೆಟ್ ಅಲ್ಲಿ. ನಮ್ಮ ಮಕ್ಕಳು ಮೊಮ್ಮಕ್ಕಳು ರಾಕೆಟ್ ಅಲ್ಲಿ ಹೋಗ್ತಾರೆ. ಕೇವಲ ಇಸ್ರೋ ನಂಬಿಕೊಂಡು ಕೂರೋದಿಕ್ಕಾಗಲ್ಲ. ಕೇಂದ್ರದಲ್ಲಿ ಅಲ್ಲಿ ಭಾರತ ಒಕ್ಕೂಟ ಸರ್ಕಾರದಲ್ಲಿರುವಂತಹ ಭ್ರಷ್ಟರು, ವಿಷನ್ ಇಲ್ಲದಿರುವಂತವ್ರು ಇರುವಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲೇ ಒಂದು ಕಿಸ್ರೋ ಕಟ್ಟುವಂತಹದ್ದು ಆಗುತ್ತಾ ಇಲ್ವೋ? ಇಸ್ರೋ ಬೇಕು ಅಂತಹ ಒಂದು ಕನಸು ಕಂಡೆ. ಇವತ್ತು ಇಲಾನ್ ಮಸ್ಕ್ ಅನ್ನುವಂತಹ ಒಬ್ಬ ಪ್ರಪಂಚದ ಅತ್ಯಂತ ಶ್ರೀಮಂತ ಖಾಸಗಿಯಾಗಿ ಅವನೇನೇ ರಾಕೆಟ್ ತಯಾರಿಸಿ ಅವನೇ 1,000 ಜನಕ್ಕೆ ಕೆಲಸ ಕೊಟ್ಟು ಅವನೇ ರಾಕೆಟ್ ನಿರ್ಮಾಣ ಮಾಡಿ ಇವತ್ತು ಚಂದ್ರನ ತನಕ ಜನ ಕರ್ಕೊಂಡು ಹೋಗ್ತೀನಿ, ಮಂಗಳ ಗ್ರಹಕ್ಕೂ ಜನ ಕರ್ಕೊಂಡು ಹೋಗ್ತೀನಿ ಅವನಂತ ಹೇಳ್ತಿದ್ದಾನೆ. ಕರ್ನಾಟಕ ಸರ್ಕಾರಕ್ಕೆ ಅದನ್ನ ಹೇಳುವಂತ ಅಧಿಕಾರವೂ ಇಲ್ಲ, ಆ ಕನಸು ಕಾಣುವಂತಹ ಜನರು ಇಲ್ಲಿಲ್ಲ. ಇದಾರೇನಪ್ಪ? ಹಾಗಾಗಿ ಅಂತಹ ಒಂದು ಕನಸನ್ನ ನಾನು ಕಂಡೆ. ಆದ್ರೆ ಅದು ಹಗಲುಗನಸೋ ಅಥವಾ ನನಸಾಗದ ಕನಸು ಅನ್ನುವಂತಹದ್ದು ಈಗ ನಮ್ಮ ಮುಂದೆ ಇರುವಂತಹ ಪ್ರಶ್ನೆ. ಸಾಧ್ಯವೋ ಅಸಾಧ್ಯವೋ? ಅದು ಸಾಧ್ಯ ಇದೆ. ನಾವು ಮನಸ್ಸು ಮಾಡಿದ್ರೆ ಸಾಧ್ಯ ಇದೆ, ನಾವು ಮನಸ್ಸು ಮಾಡಲಿಲ್ಲ ಅಂದ್ರೆ ಅದು ಅಸಾಧ್ಯ. ಗಗನ ಕುಸುಮ.
ಇವತ್ತು ನಾವು ಅಂತಹ ಕನಸನ್ನ ಯಾವ ಊರಿನ ಮೂಲಕ ಹಾದು ಹೋಗಬೇಕು? ಯಾವ ಊರಿನ ಮೂಲಕ? ಶಿಗ್ಗಾವಿ ಮೂಲಕ.